ಅನೇಕ ಭಕ್ಷ್ಯಗಳ ತಯಾರಿಕೆಯಲ್ಲಿ ಬಳಸಲಾಗುವ ಒಣಕೊಬ್ಬರಿ ಆಹಾರದ ರುಚಿ ಹೆಚ್ಚಿಸುವುದಲ್ಲದೆ ಇದರ ಸೇವನೆ ಆರೋಗ್ಯಕ್ಕೂ ತುಂಬಾ ಪ್ರಯೋಜನಕಾರಿ ಅಂತಾರೆ ತಜ್ಞರು. ಹಾಗಿದ್ರೆ ಒಣಕೊಬ್ಬರಿಯಲ್ಲಿ ಏನೇನಿದೆ, ತಿಂದ್ರೆ ಏನು ಲಾಭ ಅನ್ನೋದನ್ನ ನೋಡೋಣ. ಒಣಕೊಬ್ಬರಿಯಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ, ಮ್ಯಾಂಗನೀಸ್, ಸೆಲಿನಿಯಂ, ತಾಮ್ರ, ರಂಜಕ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮುಂತಾದ ಪ್ರೋಟೀನ್ ಅಂಶಗಳಿವೆ. ಒಣಕೊಬ್ಬರಿ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಬಲಗೊಳ್ಳುತ್ತೆ, ರಕ್ತ ಸಂಚಾರ ಸುಗಮವಾಗುತ್ತೆ. ಖಾಲಿ ಹೊಟ್ಟೆಗೆ ಒಣಕೊಬ್ಬರಿಯನ್ನ ತಿನ್ನುವುದರಿಂದ ನಮ್ಮ ಮೆದುಳು ಚುರುಕುಗೊಳ್ಳುತ್ತೆ ಮತ್ತು ಜ್ಞಾಪಕ ಶಕ್ತಿಯು ಹೆಚ್ಚಾಗುತ್ತೆ. ಒಣಕೊಬ್ಬರಿ ತಿನ್ನುವುದರಿಂದ ನಮ್ಮ ಕೂದಲು ಉದುರುವುದನ್ನು ತಡೆಯುತ್ತೆ ಮತ್ತು ಹೊಸ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ. ಒಣಕೊಬ್ಬರಿ ತಿನ್ನುವುದರಿಂದ ನಮ್ಮ ಮೂಳೆಗಳು ಬಲಗೊಳ್ಳುತ್ತೆ ಮತ್ತು ಅವು ಬಿರುಕು ಬಿಡುವುದನ್ನು ತಡೆಯುತ್ತೆ. ದೇಹದಲ್ಲಿ ಹಿಮೋಗ್ಲೋಬಿನ್ ಕಡಿಮೆಯಾದಾಗ ಒಣಕೊಬ್ಬರಿ ತಿನ್ನಬೇಕು. ಇದು ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತೆ ಮತ್ತು ರಕ್ತದ ಕೊರತೆಯನ್ನು ದೂರವಾಗಿಸುತ್ತೆ. ಹೆಣ್ಣು ಮಕ್ಕಳು ಮೊದಲ ಬಾರಿ ಋತುಮತಿಯಾದ ಮೇಲೆ ಆರೈಕೆ ಮಾಡುವಾಗ ಹೆಚ್ಚಾಗಿ ಒಣಕೊಬ್ಬರಿ ತಿನ್ನಬೇಕು. ಇದರಿಂದ ದೇಹದ ಬೆಳವಣಿಗೆಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಸಿಗುತ್ತೆ.